ಬೆಳ್ಳಂ ಬೆಳಗ್ಗೆ ಜೆಸಿಬಿಗಳು ಗರ್ಜನೆ ಮಾಡಿದ್ದಾವೆ. ಜಿಬಿಎ ಜಾಗವನ್ನ ಒತ್ತುವರಿ ಮಾಡಿದ ಸುಮಾರು 200 ಮನೆಗಳನ್ನ ಈಗ ಜೆಸಿಬಿಗಳು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾವೆ. 6 ಜೆಸಿಬಿ, 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳಿಗೆ ಮಹಿಳೆಯರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಮಹಿಳೆಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ ಒತ್ತುವರಿ ತೆರವು ಮಾಡ್ತಾ ಇದೆ ಜಿಬಿಎ. ಗೋಮಾಳದ ಜಾಗವನ್ನ ಪಾಲಿಕೆಗೆ ನೀಡಿದ್ದ ಜಿಲ್ಲಾಡಳಿತ. ನೀಡಿತ್ತು. ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳು ನಿರ್ಮಿಸಿದ್ರು. ಈ ಮನೆಗಳನ್ನ ಈಗ ನೆಲಸಮ ಮಾಡಿದ್ದಾರೆ. ಸುಮಾರು 200 ಮನೆಗಳನ್ನ ನೆಲಸಮ ಮಾಡಿದೆ. 6 ಜೆಸಿಬಿಗಳು, 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯ ನಡೀತಾ ಇದೆ. ಬೆಂಗಳೂರಿನಲ್ಲಿ ಹೊಂಡ ಗುಂಡಿದ್ ಒಂದು ಸಮಸ್ಯೆ ಆದ್ರೆ ಜಿಬಿಎ ಅರ್ಧಂಬರ್ಧ ಮಾಡಿರುವಂತಹ ಕಾಮಗಾರಿಯಿಂದಾಗಿ ಪ್ರತಿದಿನವೂ ಕೂಡ ಜನ ಪರದಾಡುವಂತ ಪರಿಸ್ಥಿತಿ ಇದೆ. ಸುಮಾರು 5-6 ತಿಂಗಳಾದರೂ ಕೂಡ ಹಿಡಿದ ಕೆಲಸ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಜಿಬಿಎ. ಕಾಟನ್ಪೇಟೆ ಪೊಲೀಸ್ ಠಾಣೆಯ ರಸ್ತೆ ಫುಲ್ ಅಧ್ವಾನವಾಗಿದೆ. ಅರ್ಧ ಕೆಲಸ ಆಗಿರೋದ್ರಿಂದಾಗಿ ಗುಂಡಿ ಚರಂಡಿಗೆ ಬಿದ್ದು ಜನರಿಗೆ ಗಾಯ ಆಗ್ತಾ ಇದೆ. 6-8 ತಿಂಗಳಿಂದ ಜನರಿಗೆ ನಿತ್ಯ ನರಕ ಯಾತನೆ ಆಗಿದೆ. ಬೈಕ್ ಸವಾರ ಪಾದಾಚಾರಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯ ರಸ್ತೆ ಅಧ್ವಾನ ಕಿತ್ತಾಕಿದ್ದಾರೆ. ಟಾರ್ ಹಾಕಬೇಕಲ್ಲ, ಇನ್ನೂ ಹಾಕಿಲ್ಲ. ಧೂಳು ಒಂದ್ ಕಡೆ. ಆ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಅಸಾಧ್ಯ. ನಡ್ಕೊಂಡು ಹೋಗ್ತಾರೆ ಕೆಲವರೆಲ್ಲ. ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ, ಅಂತ ಪರಿಸ್ಥಿತಿ ಇದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಒಂದು ನೈಜ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಜಿಬಿಎ ಮತ್ತೆ ಜಲಮಂಡಳಿಯ ಕಾಮಗಾರಿಗೆ ಜನ ಹೈರಾಣಾಗಿದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ಕೆಆರ್ ಮಾರ್ಕೆಟ್ ಮತ್ತೆ ಮಾಗಡಿ ರಸ್ತೆಯನ್ನ ಸಂಪರ್ಕಿಸುವಂತ ಏಕೈಕ ರಸ್ತೆ. ಮತ್ತೆ ಕಳೆದ 50 ವರ್ಷಗಳಿಂದ ಭಾರಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಂತಹ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಇದೀಗ ಜಿಬಿಎ ಮತ್ತೆ ಜಲಮಂಡಳಿ ಏಕಕಾಲಕ್ಕೆ ಕಾಮಗಾರಿಯನ್ನ ಆರಂಭ ಮಾಡಿರುವಂತದ್ದು. ಕಾಮಗಾರಿಯ ಎಫೆಕ್ಟ್ ನಿಂದಾಗಿ ಇಲ್ಲಿನ ಒಂದಿಷ್ಟು ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಈ ಒಂದು ಕಲ್ಲು ಮುಳ್ಳಿನ ರಸ್ತೆಯಲ್ಲೇ ಓಡಾಡುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿರುವಂತದ್ದು. ಈ ಹಿಂದೆ ಅನೇಕ ವಾಹನ ಸವಾರರು ಮತ್ತೆ ಪಾದಚಾರಿಗಳು ಕೂಡ ಈ ಒಂದು ಫುಟ್ಪಾತ್ ನ ಈ ರೀತಿಯಾಗಿ ಅಗೆದು ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ರಸ್ತೆಗಳಲ್ಲಿ ಈ ರೀತಿಯಾದಂತಹ ಕಲ್ಲುಗಳಿರೋದ್ರಿಂದ ವಾಹನ ಸವಾರರು ಬಿದ್ದು ಅವರ ಕೈಕಾಲುಗಳನ್ನ ಮುರಿದುಕೊಂಡಿರುವಂತಹ ಪ್ರಕರಣಗಳು ಕೂಡ ದಾಖಲಾಗಿದೆ. ಇದರ ಜೊತೆಗೆ ಕಳೆದ 6 ತಿಂಗಳಿಂದ ಈ ಒಂದು ರಸ್ತೆ ಕಾಮಗಾರಿ ನಡೀತಾನೆ ಇದೆ. ಆದ್ರೆ ಅಧಿಕಾರಿಗಳು ವಾರಕ್ಕೆ 8 ತಿಂಗಳಿಂದ ಈ ಒಂದು ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಒಂದು ಸಲ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಹೋಗ್ತಾರೆ. ಅದಾದ ಬಳಿಕ ಸಂಪೂರ್ಣವಾಗಿ ಮಾಯವಾಗಿ ಹೋಗಿರ್ತಾರೆ. ಗಮನಿಸ್ತಾ ಇರಬಹುದು ಸವಾರರು ಯಾವ ರೀತಿಯಾಗಿ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಗಮನಿಸ್ತಾ ಇರಬಹುದು. ಒಂದಿಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಕಷ್ಟ ಆಗ್ತಾ ಇದೆ ಸರ್ ನಿಮ್ಗೆ? ಪಬ್ಲಿಕ್ ಫುಲ್ ಕಷ್ಟಪ್ಪ. ನನ್ಗೂ ಒಂದು ಮಾತ್ರ ಅಲ್ಲ, ನಾವೆಲ್ಲ ಏಜ್ ಆಗಿರೋರು. ಈ ರೋಡ್ ನಲ್ಲಿ ನಡ್ಕೊಂಡು ಬಂದೆ ಕೈ ಕಾಲು ಹೊಡೆದೋಗೈತೆ. ಯಾರು ಇದು ಮಾಡ್ತಾರೆ? ಯಾರು ಮೇಂಟೈನ್ ಮಾಡ್ತಾರೆ? ನೋಡ್ಕೊಳ್ತಾರೆ? ಮನೆಯಲ್ಲಿ ನೋಡ್ಕೊಳ್ತಾರ? ಯಾರು ನೋಡ್ಕೊಳ್ಳಲ್ಲ. ಕಾರ್ಪೊರೇಷನ್ ಅವ್ರಿಗೆ ಟೇಕ್ ಕೇರ್ ತಗೊಳ್ಬೇಕು. ಸ್ವಲ್ಪ ಪಬ್ಲಿಕ್ ಏನ್ ತೊಂದರೆ ಆಗ್ಬಾರ್ದು ಅಂತ ಮಾಡಬೇಕು. ಏನು 4 ಮಂತ್ ಬೇಕು ಈ ರೋಡ್ ಮಾಡೋದಕ್ಕೆ. ಇದು ಕಮ್ಯುನಿಕೇಶನ್ ರೋಡ್. ಇದು ಬಂದು ಲಿಂಕ್ ರೋಡ್. ಇದು ಮಾರ್ಕೆಟ್ನಿಂದ ಬೆನ್ನಿ ಮಿಲ್ ಕನೆಕ್ಟೆಡ್ ರೋಡ್. ಎಷ್ಟು ಟ್ರಾಫಿಕ್ ಇರುತ್ತಂತೆ ನೀವೇ ತಿಳ್ಕೊಳ್ಬೇಕು. ಸರ್, ಈಗ 50 ವರ್ಷಗಳಿಂದ ಯಥಾಸ್ಥಿತಿ ಇತ್ತು, ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ಆದ್ರೆ 8 ತಿಂಗಳಿಂದ ವ್ಯಾಪಾರ ಇಲ್ಲ. ರೋಡಲ್ಲಿ ಹೋಗ್ಬೇಕು ಅಂದ್ರೆ ರಿಸ್ಕ್. ಏನ್ ಹೇಳ್ತೀರಾ ಸರ್? ಈ ರೋಡಲ್ಲಿ 6 ತಿಂಗಳಿಂದ ಸಣ್ಣ ಅಂಗಡಿಗಳಿಗೆ ಬಾಡಿಗೆ ಕಟ್ಟಕ್ ಆಗೋದಿಲ್ಲ. ದಿವಸ 1,500 2,000 ಆಯ್ತದೆ. ನಾವ್ ಯಾವ ರೀತಿ ಜೀವನ ಮಾಡಬೇಕು? ಹೆಂಗ್ ಜೀವನ ಮಾಡಬೇಕು? ಈ ತರ ಈ ಸರ್ಕಾರದಲ್ಲಿ ನಾವ್ ಏನ್ ಜೀವನ ಮಾಡಿ ಏನ್ ಸಾಧನೆ ಮಾಡಬೇಕು? ಎಲ್ಲಿ ಹೋಗ್ಬೇಕು ನಾವು?
ಸರ್, ಈಗ ಒಂದಿಷ್ಟು ಕೇಳಿ ಬರ್ತಾ ಇರುವಂತದ್ದು, ಒಂದಿಷ್ಟು ಪಾದಚಾರಿಗಳು ಮತ್ತೆ ಬೈಕಲ್ ಹೋಗೋರು ಈ ರೀತಿಯಾದಂತಹ ಕಾಮಗಾರಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ. ನಿಮ್ಮ ಗಮನಕ್ಕೆ ಬಂದಿದೆಯಾ? 2 ಸಾವಾಗಿದೆ ಇಲ್ಲಿ, ಕೇಳಿ ಎಲ್ಲರೂ ಗೊತ್ತು. 2 ಸಾವಾಗಿದೆ ಇಲ್ಲಿ. ಅಲ್ಲೊಬ್ಬ ಬಿದ್ದಿದಷ್ಟು ಹಂಗೆ ಹರಡ ಸತ್ತೋಗ್ಬಿಟ್ರು. ಅಲ್ಲೊಬ್ರು ಹಂಗೆ ಬಿದ್ದು ಹಂಗೆ ಹೊರಗೆ ಹೋಗ್ಬಿಟ್ರು. ಒಂದು ಲೇಡೀಸು ಒಂದು ಜೆಂಟ್ಸು. ಈಗ ಯಾರು ಜವಾಬ್ದಾರಿ ಇದಕ್ಕೆ? ಎಷ್ಟು ಭಯ ಆಗುತ್ತೆ ಸರ್ ಈ ಒಂದು ರಸ್ತೆಯಲ್ಲಿ ಓಡಾಡೋದು? ಸರ್ಕಾರ ಅಷ್ಟು ಚೆನ್ನಾಗಿದೆ ಅಂತ ಜನ ಹೋಗಿದ್ದಾರೆ ಎಲ್ಲರೂ. ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ದಿನನಿತ್ಯ ಈ ರಸ್ತೆಯಲ್ಲೇ ಓಡಾಡ್ತಾ ಇರ್ತೀವಿ, ದಿನನಿತ್ಯ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇರ್ತೀವಿ. ಈಗಾಗಲೇ ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಳ್ಳೋದ್ರ ಜೊತೆಗೆ ತಮ್ಮ ಜೀವವನ್ನ ಕೂಡ ಕಳ್ಕೊಂಡಿದ್ದಾರೆ. 2 ಜೀವಗಳು ಈ ರಸ್ತೆಯಿಂದಾಗಿ ಹೋಗಿದೆ. ಆದಷ್ಟು ಬೇಗ ಈ ರಸ್ತೆಯನ್ನ ಸರಿಪಡಿಸಿಕೊಡಿ, ನಮ್ಮ ಜೀವ ಜೊತೆಗೆ ಜೀವನವನ್ನ ಕೂಡ ಕಾಪಾಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳ್ಳಂ ಬೆಳಗ್ಗೆ ಜೆಸಿಬಿಗಳು ಗರ್ಜನೆ ಮಾಡಿದ್ದಾವೆ. ಜಿಬಿಎ ಜಾಗವನ್ನ ಒತ್ತುವರಿ ಮಾಡಿದ ಸುಮಾರು 200 ಮನೆಗಳನ್ನ ಈಗ ಜೆಸಿಬಿಗಳು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾವೆ. 6 ಜೆಸಿಬಿ, 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳಿಗೆ ಮಹಿಳೆಯರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಮಹಿಳೆಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ ಒತ್ತುವರಿ ತೆರವು ಮಾಡ್ತಾ ಇದೆ ಜಿಬಿಎ. ಗೋಮಾಳದ ಜಾಗವನ್ನ ಪಾಲಿಕೆಗೆ ನೀಡಿದ್ದ ಜಿಲ್ಲಾಡಳಿತ. ಗೋಮಾಳ ಜಾಗವನ್ನ ಪಾಲಿಕೆಗೆ ಜಿಲ್ಲಾಡಳಿತ ನೀಡಿತ್ತು. ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳು ನಿರ್ಮಿಸಿದ್ರು. ಈ ಮನೆಗಳನ್ನ ಈಗ ನೆಲಸಮ ಮಾಡಿದ್ದಾರೆ. ಸುಮಾರು 200 ಮನೆಗಳನ್ನ ನೆಲಸಮ ಮಾಡಿದೆ. 6 ಜೆಸಿಬಿಗಳು, 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯ ನಡೀತಾ ಇದೆ. ಬೆಂಗಳೂರಿನಲ್ಲಿ ಹೊಂಡ ಗುಂಡಿದ್ ಒಂದು ಸಮಸ್ಯೆ ಆದ್ರೆ ಜಿಬಿಎ ಅರ್ಧಂಬರ್ಧ ಮಾಡಿರುವಂತಹ ಕಾಮಗಾರಿಯಿಂದಾಗಿ ಪ್ರತಿದಿನವೂ ಕೂಡ ಜನ ಪರದಾಡುವಂತ ಪರಿಸ್ಥಿತಿ ಇದೆ. ಸುಮಾರು 5-6 ತಿಂಗಳಾದರೂ ಕೂಡ ಹಿಡಿದ ಕೆಲಸ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಜಿಬಿಎ. ಕಾಟನ್ಪೇಟೆ ಪೊಲೀಸ್ ಠಾಣೆಯ ರಸ್ತೆ ಫುಲ್ ಅಧ್ವಾನವಾಗಿದೆ, ಅರ್ಧ ಕೆಲಸ ಆಗಿರೋದ್ರಿಂದಾಗಿ. ಗುಂಡಿ ಚರಂಡಿಗೆ ಬಿದ್ದು ಜನರಿಗೆ ಗಾಯ ಆಗ್ತಾ ಇದೆ. 6-8 ತಿಂಗಳಿಂದ ಜನರಿಗೆ ನಿತ್ಯ ನರಕ ಯಾತನೆ ಆಗಿದೆ. ಬೈಕ್ ಸವಾರ ಪಾದಚಾರಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ.